ओम अधिदेवताय स्वाहा वृद्धदेवताय स्वाहा परिवारदेवताय स्वाहा ओम भूः स्वाहा ಯಾತ್ರೆಯಲ್ಲಿ ಪ್ರತಿಯೊಬ್ಬರೂ ಕೂಡ ಪಾಲ್ಗೊಳ್ಳಬಹುದು ಇಂಥದ್ದರೆ ಅಂತ. ಯಾಕೆಂದರೆ ಭಗವಂತ ಯಾರ ಸ್ವತ್ತು ಅಲ್ಲ, ಭಕ್ತರ ಸ್ವತ್ತು. ಯಾರ ಹತ್ರ ಬೇಕಾದರೂ ಹೋಗಬಹುದು, ಯಾರು ಬೇಕಾದರೂ ದೇವರ ಬಳಿ ಹೋಗಬಹುದು, ದೇವರ ದರ್ಶನ ಮಾಡಬಹುದು, ಯಾತ್ರೆ ಮಾಡಬಹುದು. ಆದರೆ ಈ ಸಮಯದಲ್ಲಿ ಒಂದು ನೆನಪಿಗೆ ಬರ್ತಾ ಇರ್ತಕ್ಕಂಥದ್ದು ಏನಪ್ಪ ಅಂದರೆ, ನಾನು ಪ್ರತಿ ವರ್ಷ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ನಾನು ಒಂದು ಯಾತ್ರೆ ಮಾಡ್ತಾಯಿದ್ದೆ. ನೇಪಾಳ ಮತ್ತು ಚಾರ್ಧಾಮ್ ಯಾತ್ರೆ, ಮುಕ್ತಿನಾಥ ಹೋಗ್ತಕ್ಕಂಥದ್ದು, ಇದೆಲ್ಲ ಮಾಡ್ತಾಯಿದ್ದೆ. ಮಾಡಬೇಕಾದ್ರೆ ನನಗೆ ಒಂದು ಸ್ವಲ್ಪ ಸಣ್ಣದಾಗಿ ಶಿಷ್ಯವೃಂದ ಅಂತಕ್ಕಂಥದ್ದಿತ್ತು. ಆ ಶಿಷ್ಯವೃಂದ ಅಂತಕ್ಕಂಥದ್ದವರಿಗೆ ನಾನು ಹೇಳಿದೆ, ನಾನು ಅವ್ರ ಜೊತೆ ಹೋದಾಗ, ಇಲ್ಲ ಮಧ್ಯಮ ವರ್ಗದ ಫ್ಯಾಮಿಲಿಗೆ, ಅಂದರೆ ಕುಟುಂಬಗಳಿಗೆ, ಪಾಪ ಅವರಿಗೂ ಬಹಳಷ್ಟು ಆಸೆ ಆಕಾಂಕ್ಷೆಗಳಿರುತ್ತೆ. ಏನು ಮಾಡಬೇಕು, ನಾವು ಕೂಡ ಬದ್ರಿನಾಥ್ ನೋಡಬೇಕು, ಕೇದಾರ್ನಾಥ್ ನೋಡಬೇಕು, ಬಹಳಷ್ಟು ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡಿರ್ತಾರೆ. ಕೆಲವರು ಗಂಗಾಮಾತೆ ಉದ್ಭವ ಆಗ್ತಕ್ಕಂಥ ಗಂಗೋತ್ರಿಯ ದರ್ಶನ ಮಾಡಬೇಕು ಅಂತಕ್ಕಂಥದ್ದು ಬಹಳಷ್ಟು ಜನರಲ್ಲಿ ಇರ್ತಕ್ಕಂಥ ಆಸೆ. ಯಾಕೆಂದರೆ ಮಂತ್ರದಲ್ಲೇ ನಾವು ಹೇಳ್ತೇವೆ, ಗಂಗೆ ಚ ಯಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಂ ಕುರು. ಅಲ್ಪ ಬಜೆಟಲ್ಲಿ ಮತ್ತು ವ್ಯವಸ್ಥಿತವಾದ ಸುಸಜ್ಜಿತವಾದ ಊಟ ಉಪಹಾರಗಳು, ಜೊತೆಗೆ ಅವರಿಗೆ ಅಡ್ವೈಸರ್. ಯಾಕೆಂತಂದರೆ ಪ್ರಪ್ರಥಮ ಬಾರಿಗೆ ನಾನು ಹೋದಾಗ ನನ್ನ ಅನುಭವವನ್ನು ನಾನು ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಈ ಸಮಯದಲ್ಲಿ ನನಗೆ ಹಿಂದಿ ಬರಲ್ಲ, ಸಂಸ್ಕೃತ ಬರುತ್ತೆ ನಿಜ, ಆದರೆ ಪ್ರತಿಯೊಬ್ಬರೂ ಕೂಡ ಹಿಂದಿಯನ್ನು ಮಾತಾಡ್ತಾರೆ. ಅಲ್ಲಿ ಹೋದರೆ ಏನು ಹೇಳಿದರೆ ನಮಗೂ ಮಾಲೂಮ್ ನೈ ಅಂತಾರೆ. ಬಹಳಷ್ಟು ಜನ ಸೌತ್ ಇಂಡಿಯಾದಿಂದ ಹೋಗೋವರಿಗೆ ಭಾಳಷ್ಟು ಜನ ಕಷ್ಟ ಆಗುತ್ತೆ, ಗೊತ್ತಿದ್ದರೂ ಸಹಿತ ಸರಿಯಾದ ಅಡ್ವೈಸನ್ನು ಮಾಡಲ್ಲ. ಬಹಳಷ್ಟು ಕಳ್ಳತನಗಳು, ಅವ್ಯವಸ್ಥೆಗಳು ಇವೆಲ್ಲವೂ ಕೂಡ ಹೋಗಬೇಕು ಅಂತ ಅಂದರೆ, ನೋಡಿ ನನ್ನ ಶಿಷ್ಯ ವೃಂದದವರು ಒಂದು ಪ್ಯಾಕೇಜನ್ನು ಮಾಡ್ತಾಯಿದ್ದಾರೆ.
ನನಗೋಸ್ಕರ ಮಾಡ್ತಾ ಇದ್ದಾರೆ. ಮಧ್ಯಮ ವರ್ಗದವರಿಗೋಸ್ಕರ ಕೇದಾರನಾಥ, ಬದರಿನಾಥ, ಯಮುನೋತ್ರಿ, ಗಂಗೋತ್ರಿ ಒಂದು ಭಾಗವಾದರೆ, ಮುಕ್ತಿನಾಥ, ಅಯೋಧ್ಯ, ಹೀಗೆ ನೇಪಾಳದ ಒಂದು ಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಇದು ನನಗನ್ನಿಸುತ್ತೆ, ನಾನು ಕೂಡ ನಿಮ್ಮ ಜೊತೆ ಬರ್ತೇನೆ. ಯಾಕೆಂದರೆ ಬಹಳಷ್ಟು ಅನುಭವವನ್ನು ಇಟ್ಕೊಂಡಿದ್ದೇನೆ. ಯಾಕೆ ಸೆಪ್ಟೆಂಬರಲ್ಲೇ ಅಕ್ಟೋಬರಲ್ಲೇ ನಾವು ಯಾತ್ರೆಯನ್ನು ಮಾಡಬೇಕು ಅಂತ ಅಂದರೆ, ಭಗವಂತ ಶಯನದಿಂದ ಎದ್ದು ದೃಷ್ಟಿಯನ್ನು ಹಾಕ್ತಾನಂತೆ ಮನುಕುಲದ ಮೇಲೆ. ಅದಕ್ಕೋಸ್ಕರನೇ ನೀವು ಈ ಒಂದು ಮಾಸ ಅಂತಕ್ಕಂಥದ್ದು ಏನಿದೆಯೋ, ಈ ಮಾಸದಲ್ಲಿ ಯಾರ್ಯಾರು ಯಾತ್ರೆಯನ್ನು ಮಾಡ್ತೀರೋ ಆ ಯಾತ್ರೆಯಲ್ಲಿ ಬಹಳಷ್ಟು ಸಫಲತೆಯನ್ನು, ಫಲಗಳನ್ನು ನೀವು ಹೊಂದಬಹುದು ಅಂತಕ್ಕಂಥ ಒಂದು ವಿಚಾರವನ್ನು ಈ ಮೂಲಕ ನಾನು ಹೇಳೋಕೆ ಇಷ್ಟಪಡ್ತೀನಿ. ಇಲ್ಲ, ನಮ್ಮ ಸೌತ್ ಇಂಡಿಯಾ ಫುಡ್ ಅಂತಕ್ಕಂಥದ್ದು ಏನಿದೆಯೋ, ಇಲ್ಲಿಂದಾನೇ ಅಡಿಗೆಯವರು, ಬಾಣಸಿಗರು ಇಲ್ಲಿಂದಾನೇ ಜೊತೆಯಲ್ಲಿ ಬರ್ತಾರೆ. ಜೊತೆಗೆ ಡಾಕ್ಟ್ರು ಕೂಡ ಇರ್ತಾರೆ. ತಕ್ಷಣಕ್ಕೆ ಚಿಕಿತ್ಸೆ ಮಾಡ್ತಕ್ಕಂಥ ಡಾಕ್ಟ್ರ್ ಜೊತೆಯಲ್ಲೇ ಟ್ರಾವೆಲ್ ಮಾಡ್ತಾರೆ. ಮತ್ತು ವಯಸ್ಸಾದವರನ್ನು ನಾ ಕಂಡ ಮಟ್ಟಿಗೆ ನನ್ನ ಶಿಷ್ಯರ ವೃಂದ ಏನಿದೆಯೋ, ಬಹಳಷ್ಟು ವಿಧೇಯಕತೆಯಿಂದ ಬರ್ತಕ್ಕಂಥ ವಯಸ್ಸಾದವರನ್ನು ದೇವರ ಸಮಾನದ ರೀತಿಯಲ್ಲಿ ನೋಡ್ತಕ್ಕಂಥ ಶಿಷ್ಯವೃಂದ ಇದ್ದೆ. ಆ ಶಿಷ್ಯವೃಂದ ಇವತ್ತು ಕೂಡ ಚೆನ್ನಾಗಿ ನೋಡ್ಕೋತಾರೆ. ಬಹಳಷ್ಟು ಯಾತ್ರೆಗಳನ್ನು ಮಾಡಿದ್ದಾರೆ. ತುಂಬ ವಯಸ್ಸಾಗಿರೋರನ್ನ ವ್ಯವಸ್ಥಿತವಾಗಿ ನೋಡಿಕೊಂಡು ಕರ್ಕೊಂಡು ಬಂದಿರತಕ್ಕಂಥದ್ದು. ಎಷ್ಟೋ ಕುಟುಂಬದವರು ಧನ್ಯೋಸ್ಮಿ ಅಂತ ಒಂದು ವಿಚಾರವನ್ನು ನನಗೆ ತಿಳಿಸಿರ್ತಕ್ಕಂಥದ್ದು, ಇವೆಲ್ಲವೂ ಕೂಡ ನನ್ನ ಗಮನಕ್ಕೆ ಬರುತ್ತೆ. ಖಂಡಿತವಾಗಿ ನಾನು ಪ್ರಪ್ರಥಮ ಬಾರಿಗೆ ಯಾತ್ರೆಯನ್ನು ಮಾಡಿದ ಅನುಭವದ ಮುಂದೆ ಈಗ ಮಾಡ್ತಾ ಇರ್ತಕ್ಕಂಥ ಅನುಭವ ಇದೆಯಲ್ಲ, ಇದು ಏನೂ ಇಲ್ಲ. ಬದರಿನಾರಾಯಣ, ನಮ್ಮ ಪುರಾಣದಲ್ಲಿ ಹೇಳ್ತೇವೆ, ಬದರಿಕಾಶ್ರಮ, ಶ್ರೀಮನ್ನಾರಾಯಣ ಮೊಟ್ಟ ಮೊದಲು ತನ್ನ ಪಾದವನ್ನು ಭೂಲೋಕಕ್ಕೆ ಇಟ್ಟಂಥ ಸ್ಥಳ ಬದರಿನಾರಾಯಣ. ಬದರಿಕಾಶ್ರಮಕ್ಕೆ ಹೋಗಿ ಬಂದರೆ ಎಷ್ಟೋ ಜನ್ಮಗಳ ಪಾಪ ಪರಿಹಾರ ಆಗತ್ತೆ ಅಂತ ಹೇಳುತ್ತೆ. ಕೈಲಾಸ ವಾಸಿಯಾಗಿರ್ತಕ್ಕಂಥ ಕೇದಾರನಾಥಕ್ಕೆ ಹೋಗಿ ಬಂದರೆ ಎಷ್ಟೋ ರೋಗ ರುಜಿನಗಳು ನಾಶವಾಗತ್ತೆ ಅಂತ ಹೇಳುತ್ತೆ. ಬಹಳಷ್ಟು ಹೀಗೆ ಒಂದೊಂದು ಸ್ಥಳದಲ್ಲಿ ಒಂದೊಂದು ಶಕ್ತಿ ಅಂತಕ್ಕಂಥದ್ದಿದೆ. ಆ ಶಕ್ತಿ ಅಂತಕ್ಕಂಥದ್ದು ಇವತ್ತಿಗೂ ಕೂಡ ನಡೀತಾ ಇದೆ. ಗಂಗಾ ಸ್ನಾನ ಪವಿತ್ರವಾಗಿರ್ತಕ್ಕಂಥದ್ದು, ಯಮುನಾ ಸ್ನಾನ ಪವಿತ್ರವಾಗಿರ್ತಕ್ಕಂಥದ್ದು, ಮುಕ್ತಿನಾಥ, ಮತ್ತು ನೇಪಾಳದಲ್ಲಿ ಇರ್ತಕ್ಕಂಥ ಪಶುಪತಿನಾಥ, ಇವೆಲ್ಲವೂ ಕೂಡ ರೋಮಾಂಚನಕಾರಿ. ಯಾಕೆಂದರೆ ನಾನು ಬಹಳಷ್ಟು ಬಾರಿ ದರ್ಶನ ಮಾಡಿದ್ದೀನಿ. ಈಗ ಕೇದಾರನಾಥಕ್ಕೆ ಹೋಗ್ತಕ್ಕಂಥ ಸಮಯದಲ್ಲಿ ಗೌರಿಕುಂಡದಿಂದ ಎಲ್ಲರೂ ಕೂಡ ನಡ್ಕೊಂಡೇ ಹೋಗಬೇಕು ಅಂತಕ್ಕಂಥ ಒಂದು ಪ್ರತೀತ. ಹೆಲಿಕಾಪ್ಟರ್ ಇದೆ, ಹೆಲಿಪ್ಯಾಡ್ಗೆ ಹೋಗ್ಬೋದು, ಹೆಲಿಪ್ಯಾಡಲ್ಲಿ ಬುಕ್ ಮಾಡ್ಬೋದು, ಏಜಾದ ಪರ್ಸನ್ನ ಆರಾಮಾಗಿ ಕರ್ಕೊಂಡು ಹೋಗ್ಬೋದು. ಜೊತೆ ಡೋಲಿ ಇದೆ, ಡೋಲಿಯಲ್ಲಿ ಕರ್ಕೊಂಡು ಹೋಗ್ಬೋದು. ಕುದುರೆಗಳಿದೆ, ಕುದುರೆಗಳಲ್ಲಿ ಕರ್ಕೊಂಡು ಹೋಗ್ಬೋದು. ಅಲ್ಲ, ಬಹಳಷ್ಟು ವ್ಯವಸ್ಥೆ ಇದೆ, ಮೊದಲ ರೀತಿ ಇಲ್ಲ. ಆದರೆ ನಾವು ಭಗವಂತನ ದರ್ಶನವನ್ನು ಮಾಡಬೇಕು ಅಷ್ಟೇ. ಒಂದೇ ಮನಸ್ಸಿನಿಂದ ಭಗವಂತನ ದರ್ಶನ ಮಾಡಬೇಕು. ಅದರಲ್ಲೂ ಮನಸ್ಸು ಏನಪ್ಪ ಅಂತ ಅಂದರೆ, ಈ ಯಾತ್ರೆಯಿಂದ ಹಣ ಸಂಪಾದನೆ ಮಾಡಬೇಕು ಅನ್ನೋ ಉದ್ದೇಶ ಇಲ್ಲ ಅವರಿಗೆ. ವಯಸ್ಸಾದಂಥ ಜೀವಗಳು, ಮಧ್ಯಮ ವರ್ಗದಲ್ಲಿ ಇರ್ತಕ್ಕಂಥವರು, ಬಹಳಷ್ಟು ಆಸೆ ಆಕಾಂಕ್ಷೆಗಳು ಇಟ್ಕೊಂಡಿರ್ತಕ್ಕಂಥವ್ರು, ಅಂಥವರಿಗೆ ದರ್ಶನವನ್ನು ಮಾಡಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕು ಅನ್ನೋದೇ ಅವರ ಮೂಲ ಉದ್ದೇಶ. ನಾನು ಕೂಡ ಪ್ರಪ್ರಥಮ ಬಾರಿಗೆ ಒಂದು ಪ್ಯಾಕೇಜಲ್ಲೇ ನಾನು ಕೂಡ ಹೋಗಿದ್ದು. ಅದು ಶುಭ ಯಾತ್ರಾ ಹಾಲಿಡೇಸ್ ಅಂತ ತುಂಬ ಸಾರಿ ಮಾಡಿದ್ದಾರೆ. ಯಾಕೆಂದರೆ ನನಗೆ ಯಾಕೆಂದರೆ ಬಿಸಿ ಬಿಸಿಯಾದ ಆಹಾರ, ಟೈಮಿಗೆ ಆಹಾರ, ಊಟ ತಿಂಡಿ, ಇರಲಿಕ್ಕೆ ವ್ಯವಸ್ಥೆ, ಇವೆಲ್ಲವನ್ನು ಕೂಡ ನಾವು ನೋಡಿದಾಗ ನನಗೆ ತುಂಬ ಇದಾಯಿತು. ಆಮೇಲೆ ನಾನೇ ಅವರಿಗೆ, ನನ್ನ ಭಕ್ತರು ಮತ್ತು ಮಧ್ಯಮ ವರ್ಗದ ಫ್ಯಾಮಿಲಿಯವರಿಗೆ ನೀವು ಅವಕಾಶ ಕೊಡಲೇಬೇಕು, ಸ್ವಲ್ಪ ಅಮೌಂಟನ್ನು ಕಮ್ಮಿ ಮಾಡಿ, ನೀವು ಮಾಡಿ ಒಳ್ಳೆಯದಾಗತ್ತೆ, ಭಗವಂತ ಎಲ್ಲೋ ಒಂದು ಕಡೆ ನಿಮಗೆ ಒಳ್ಳೆಯದನ್ನು ಮಾಡ್ತಾನೆ ಅಂತ ಹೇಳಿದ ಮೇಲೆ ಈಗ ಅವರು ಯಾತ್ರೆಯನ್ನು ಶುರು ಮಾಡಿದ್ದಾರೆ. ಈಗ ಅವರೆಲ್ಲರೂ ಕೂಡ ನನ್ನ ಶಿಷ್ಯರಾಗಿಬಿಟ್ಟಿದ್ದಾರೆ. ಪ್ರತಿಯೊಬ್ಬರು ಕೂಡ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ. ಬಹಳಷ್ಟು ಅನುಭವ, ಎಕ್ಸ್ಪೀರಿಯನ್ಸ್ ಅಂತಕ್ಕಂಥದ್ದು ಇದರಲ್ಲಿ ಬರ್ತಕ್ಕಂಥದ್ದು. ಯಾವುದೇ ಒಂದು ಹಾಲಿಡೇ, ಪ್ರತಿಯೊಬ್ಬರು ಕೂಡ ಯಾವ್ಯಾವುದೋ ಹಾಲಿಡೇಗಳನ್ನು ಮಾಡ್ತಾರೆ, ಟೂರ್ ಪ್ಯಾಕೇಜನ್ನು ಮಾಡ್ತಾರೆ, ಎಲ್ಲೋ ಕರ್ಕೊಂಡು ಹೋಗೋದು, ಅತಂತ್ರ ಪರಿಸ್ಥಿತಿಯಲ್ಲಿ ಬಿಡ್ತಕ್ಕಂಥದ್ದು, ಅಲ್ಲಿ ಹೆಲ್ತ್ ಅಪ್ಸೆಟ್ ಆಗ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಆಗ್ತಕ್ಕಂಥ ಒಂದು ಪರಿಸ್ಥಿತಿಗಳು. ಆವಾಗ ಸರಿಯಾಗಿ ಚಿಕಿತ್ಸೆ ಕೊಡಿಸಲ್ಲ, ಸರಿ ಸಮಯ ಊಟ ಇರಲ್ಲ, ಇಲ್ಲಿ ಹೇಳೋದೇ ಒಂದು ಸ್ಟಾರ್ಟಿಂಗಲ್ಲಿ, ಅಲ್ಲಿ ಹೋದ ಮೇಲೆ ಮಾಡೋದೇ ಒಂದು, ಇವೆಲ್ಲವನ್ನು ಕೂಡ ಮಾಡ್ತಾರೆ. ನಾ ಕಂಡ ಮಟ್ಟಿಗೆ ಈಗ ನನ್ನ ಶಿಷ್ಯರ ವೃಂದ ಈ ಶುಭ ಯಾತ್ರಾ ಹಾಲಿಡೇಸ್ ಅಂತಕ್ಕಂಥದ್ದು ಏನು ಹೆಸರನ್ನು ಇಟ್ಕೊಂಡಿದ್ದಾರೆ, ಇವರು
ಹಣಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂಥ ಟೂರ್ ಆ್ಯಂಡ್ ಪ್ಯಾಕೇಜಸ್ ಅಲ್ಲ ನನ್ನ ಲೆಕ್ಕಾಚಾರದ ಪ್ರಕಾರ. ಯಾಕೆಂದರೆ ಸಾರ್ವಜನಿಕರ ಸೇವೆಯನ್ನು ಮಾಡ್ತಕ್ಕಂಥ ಮನೋಭಾವ ಇರ್ತಕ್ಕಂಥವರೇ ಬೇರೆ, ಹಣಕ್ಕೋಸ್ಕರ ಬಿಸ್ನೆಸ್ಸನ್ನು ಮಾಡಲಿಕ್ಕೆ ವ್ಯವಹಾರ ಜ್ಞಾನವನ್ನು ಇಟ್ಕೊಂಡು ಹಿಳಿತಕ್ಕಂಥವರೇ ಬೇರೆ. ಈಗ ಭಗವಂತ ಇರ್ತಕ್ಕಂಥದ್ದು ಭಕ್ತರಿಗೋಸ್ಕರ ಅಂದ ಮೇಲೆ ಗುರುಗಳಿರ್ತಕ್ಕಂಥದ್ದು ಭಕ್ತರಿಗೋಸ್ಕರನೇ, ಹೌದಲ್ವಾ? ಭಕ್ತರು ಹೇಳಿದ್ದನ್ನು ಕೇಳಲೇಬೇಕು. ಈಗ ಭಾಳಷ್ಟು ಜನ ಏನು ಮಾಡ್ತಾರೆ, ಎಲೆ ಅಡಿಕೆ ಮೇಲೆ ದಕ್ಷಿಣೆ ಹಿಟ್ಟು ಕೊಡ್ತಾರೆ, ಅವರಲ್ಲಿ ಇರ್ತಕ್ಕಂಥ ದೋಷಗಳನ್ನು ನಮಗೆ ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾರೆ. ಅದನ್ನು ತೊಗೊಂಡ ಮೇಲೆ ಅನುಭವಿಸಲೇಬೇಕಲ್ವಾ? ಅಲ್ಲ, ಇಲ್ಲಿ ಬ್ಯಾಚಸ್ಸು 27 ಜನದ ಒಂದು ಬ್ಯಾಚ್ ಅಂತಕ್ಕಂಥದ್ದಿರುತ್ತೆ. ಯಾಕೆಂದರೆ ಇದು ಋತುಮಾನಗಳಿಗೆ ಒಳಪಟ್ಟಿರ್ತಕ್ಕಂಥ ದೇವಾಲಯಗಳಾಗಿರೋದ್ರಿಂದ, ಅಂದರೆ ಒಂದು ಸಂವತ್ಸರದಲ್ಲಿ 6 ತಿಂಗಳು ಈ ಒಂದು ದೇವಾಲಯಗಳು ಮುಚ್ಚಿರುತ್ತೆ, ಇನ್ನು 6 ತಿಂಗಳು ಮಾತ್ರ ನಮಗೆ ದರ್ಶನ ಇರುತ್ತೆ. ಆ 6 ತಿಂಗಳಲ್ಲಿ ನಾವು ದರ್ಶನವನ್ನು ಮಾಡಬೇಕೇ ವಿನಃ ಬೇರೆ ಮುಚ್ಚಿರ್ತಕ್ಕಂಥ ಸಮಯದಲ್ಲಿ ಮಾಡೋಕ್ಕಾಗಲ್ಲ. ಹಾಗಾದರೆ ಆ ಒಂದು ವಿಚಾರವನ್ನು ನಾವು ಮುಂದಿಟ್ಟುಕೊಂಡು ಅನ್ಲಿಮಿಟೆಡ್ ಅಂತಕ್ಕಂಥದ್ದನ್ನು ಎಷ್ಟು ಜನ ಬೇಕಾದರೂ ಬರ್ಬೋದು, ಆದರೆ ಒಂದು ಬ್ಯಾಚಲ್ಲಿ 27 ಜನ ಮಾತ್ರ ಇರ್ತಾರೆ. ಅವರಿಗೆ ಒಂದು ವ್ಯವಸ್ಥಿತವಾದ ಇರುತ್ತೆ, ವ್ಯವಸ್ಥಿತವಾದ ಸಲಕರಣೆಗಳು, ಅವರಿಗೆ ಇರ್ತಕ್ಕಂಥ ವ್ಯವಸ್ಥೆ ಅಂತಕ್ಕಂಥದ್ದೇನು, ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥದ್ದು ಊಟ ಮತ್ತು ವಸತಿ. ಮನುಷ್ಯನಿಗೆ ಅವಶ್ಯಕತೆ ಅಂತಕ್ಕಂಥದ್ದು ರಾತ್ರಿ ಹೊತ್ತು ಟ್ರಾವೆಲ್ ಟೈಮಲ್ಲಿ ಅವರು ಒಂದು ನಿದ್ದೆ ಮಾಡಬೇಕು, ಪ್ರೈವೇಸಿ ಅಂತಕ್ಕಂಥದ್ದು ಬೇಕು. ವಯಸ್ಸಾಗಿರ್ತಕ್ಕಂಥವ್ರು ಬಂದಿರ್ತಾರೆ, ಅವರದೇ ಆದ ಪ್ರಪಂಚ ಅವರಿಗಿರುತ್ತೆ. ಹಾಗಾಗಿ ಅವರಿಗೆ ಸಪ್ರೇಟು ಅಂದರೆ ಒಂದು ರೂಮಲ್ಲಿ ಇಬ್ಬರಿಗೆ ಮಾತ್ರ ಅವಕಾಶ, ಮಸ್ಟ್ ಆ್ಯಂಡ್ ಶುಡ್. ಅದು ನಮ್ಮ ಪ್ಯಾಕೇಜಲ್ಲಿ ಬೇರೆಯವ್ರ ರೀತಿ ಒಂದು ರೂಮಲ್ಲಿ 10 ಜನ 5 ಜನ ಕೂರಿಸ್ಕೊಳ್ಳೋದು, ತುಂಬೋದು, ಕುರಿಗಳ ಥರ ತುಂಬೋದು, ದುಡ್ಡಿಗೋಸ್ಕರ ದುಡ್ಡು ಮಾಡೋದು ಅದಲ್ಲ. ಬರ್ತಕ್ಕಂಥ ವಯಸ್ಸಾದವರಿಗೆ ಮತ್ತಷ್ಟು ಕಾಳಜಿ ಅಂತಕ್ಕಂಥದ್ದಂದರೆ ಅವರು ಟೈಮಿಗೆ ಸರಿಯಾಗಿ ಮಾತ್ರೆ ತೊಗೊಂಡ್ರಾ ಇಲ್ವಾ, ಜೊತೆಗೆ ಅವರು ಯಾವ ರೂಮಲ್ಲಿ ಇದ್ದಾರೆ, ಆ ರೂಮಲ್ಲಿ ಇರ್ತಕ್ಕಂಥ ಪರಿಸರದ ವ್ಯವಸ್ಥೆ ಏನು, ಮತ್ತು ಅವರಿಗೆ ಊಟ ಯಾವ ರೀತಿಯ ಊಟ ಬೇಕಾಗತ್ತೆ, ಇವೆಲ್ಲವನ್ನೂ ಕೂಡ ಪರಿಣಿತರ ತಂಡ ನನ್ನ ಶಿಷ್ಯರು, ನಾನು ಹೇಳಿದೆ ಈಗಾಗಲೇ, ಬಹಳಷ್ಟು ಕಷ್ಟಪಟ್ಟು ಅಂದಿನಿಂದ ಮಾಡ್ತಾಯಿದ್ರು. ಪಾಪ ಅವರೇ ಪ್ಯಾಕೇಜಿಗೆ ನಾನು ಹೋಗಿದ್ದೆ ನಿಜ, ಆದರೆ ಇವತ್ತು ನನ್ನ ಶಿಷ್ಯರಾಗಿ ಸುಮಾರು ಪ್ಯಾಕೇಜ್ಗಳನ್ನು ಮಾಡಿ ಬಂದಿದ್ದಾರೆ. ಯಶಸ್ಸು ಅಂತಕ್ಕಂಥದ್ದು ಸಿಗುತ್ತೆ. ಇವತ್ತು ಕೂಡ ಬಹಳಷ್ಟು ಜನ ನನ್ನ ಕಚೇರಿಗೆ ಬಂದು ಹೇಳ್ತಾರೆ, ಗುರುಗಳೇ ಒಂದು ಒಳ್ಳೆಯ ಒಂದು ಶಿಷ್ಯರನ್ನು ಪರಿಚಯ ಮಾಡಿಸಿದ್ರಿ, ನಿಮ್ಮ ಒಡನಾಟ ನಾವು ಬರೀ ಟಿ ವಿಯಲ್ಲಿ ನೋಡ್ತಾ ಇದ್ವು, ನಿಮ್ಮ ಒಡನಾಟ ಕೂಡ ಇವತ್ತು ನಮ್ಮ ಜೊತೆಯಲ್ಲಿ ನಾವು ಟ್ರಾವೆಲ್ ಮಾಡೋ ಸಮಯದಲ್ಲಿ ಇತ್ತು. ಎಷ್ಟೋ ಜನ ತುಂಬ ಖುಷಿ ಪಡ್ತಾರೆ ಅಂತಂದರೆ ಸಾಕು. ಮನುಷ್ಯನ ಜನ್ಮ, ಶಿಷ್ಯರಿಗೆ ನಾನು ಹೇಳ್ತಕ್ಕಂಥದ್ದು ಇಷ್ಟೇ, ಮನುಷ್ಯ ಬರೀ ಹಣದ ಹಿಂದೆ ಹೋಗಬಾರ್ದು, ಹಣ ನಮ್ಮಿಂದ ಬರೋ ಥರ ನೋಡಬೇಕು. ಗುರುಜಿ, ನಿಮ್ಮ ಶುಭ ಯಾತ್ರಾ ಹಾಲಿಡೇಸು ಸಕ್ಸಸ್ ಆಗಲಿ, ಚೆನ್ನಾಗಾಗಲಿ, ಜರ್ನಿ ಚೆನ್ನಾಗಾಗಲಿ, ಸುಖಕರವಾಗಿ ಹೋಗಿ ಬನ್ನಿ ಅಂತ ಹೇಳ್ತೀನಿ ಗುರುಜಿ. ಧನ್ಯವಾದಗಳು. ಈಗಾಗಲೇ ಶುಭ ಅಂತಕ್ಕಂಥದ್ದು ಆಗೋಗಿದೆ. ಶುಭ ಯಾತ್ರಾ ಹಾಲಿಡೇಸ್ ಹೆಸರೇ ನಿಮಗೆ ಅರ್ಥ ಆಗತ್ತೆ. ಆದರೆ ನಾನು ಹೇಳೋದಿಷ್ಟೇ, ಬರ್ತಕ್ಕಂಥ ಯಾತ್ರಿಕರಿಗೆ ಶುಭ ಅಂತಕ್ಕಂಥದ್ದಾಗಲಿ, ಆ ಯಾತ್ರೆಯ ಪುಣ್ಯ ಅತಿ ಶೀಘ್ರವಾಗಿ ಲಭ್ಯವಾಗಲಿ, ಆರೋಗ್ಯವಾಗಿ ವ್ಯವಸ್ಥಿತವಾಗಿ ಅವರು ಯಾತ್ರೆಯನ್ನು ಮಾಡಲಿ, ಎಲ್ಲರಿಗೂ ಕೂಡ ಸುಖಮಯವಾದ ಜೀವನ ಸಿಗಲಿ, ಜನ್ಮ ಅನುಜನ್ಮ ತ್ರಿಜನ್ಮದಲ್ಲಿ ಮಾಡಿರ್ತಕ್ಕಂಥ ಪಾಪಗಳು ಪರಿಹಾರವಾಗಲಿ. ಅದಕ್ಕೋಸ್ಕರನೇ ಯಾತ್ರೆ ಮಾಡೋದು. ಒಂದು ಯಾತ್ರೆ ಅಂತಕ್ಕಂಥದ್ದಿದೆ. ವಿಶಿಷ್ಟಾದ್ವೈತದಲ್ಲಿ ಶ್ರೀರಂಗಮಂಗಳ ಕರುಣಾನಿವಾಸಂ ಶ್ರೀ ವೆಂಕಟಾದ್ರಿ ಶಿಖರಾಲಯ ಕಾಳಮೇಘಂ ಶ್ರೀಹಸ್ತಿಶೈಲ ಶಿಖರೋಜ್ವಲ ಪಾರಿಜಾತಂ ಶ್ರೀಶಂ ನಮಾಮಿ ಶಿರಸಾ ಯದುಶೈಲದೀಪಂ. ಆದಿರಂಗ, ಮಧ್ಯರಂಗ, ಅಂತ್ಯರಂಗ, ಕಾಲಹಸ್ತಿ, ಶ್ರೀಶೈಲ, ತಿರುಮಲ, ಹಾಗೆ ಯದುಗಿರಿ ಅಂದರೆ ಮೇಲುಕೋಟೆ, ಇಷ್ಟೆಲ್ಲ ದರ್ಶನವನ್ನು ನಿಯಮಬದ್ಧವಾಗಿ ಮಾಡಬೇಕು. ಒಂದೊಂದು ರಾತ್ರಿಯೇ ಒಂದೊಂದು ಕ್ಷೇತ್ರದಲ್ಲಿ ನಿದ್ರಿಸಬೇಕು ಅಂತ ಹೇಳುತ್ತೆ ಪಾದ್ಮ ಸಂಹಿತೆಯಲ್ಲಿ. ಹಾಗಾಗಿ ಅಂಥ ಒಂದು ಯಾತ್ರೆಯನ್ನು ಅವರು ಮಾಡಿದಾಗ ಜನ್ಮ ಅನುಜನ್ಮ ತ್ರಿಜನ್ಮದಲ್ಲಿ ಮಾಡಿರ್ತಕ್ಕಂಥ ಪಾಪಗಳು ಪರಿಹಾರವಾಗತ್ತೆ ಅಂತ ಹೇಳುತ್ತೆ. ಅದಕ್ಕೋಸ್ಕರ ಇವತ್ತು ರಂಗಯಾತ್ರೆ ಎಲ್ಲರೂ ಕೂಡ ಮಾಡ್ತಾರಲ್ಲ. ಧನುರ್ಮಾಸ ಬಂತು ಅಂದರೆ ಸಾಕು, ಏಕದಿನದಲ್ಲಿ ಉದಯದಲ್ಲಿ ಆದಿರಂಗ, ಮಧ್ಯಾಹ್ನದಲ್ಲಿ ಮಧ್ಯರಂಗ, ಸಾಯಂಕಾಲದಲ್ಲಿ ಅಂತ್ಯರಂಗ, ಶ್ರೀರಂಗಂ ತಿರುಚಿ. ಹಾಗಾಗಿ ಎಲ್ಲರಿಗೂ ಕೂಡ ಶುಭವಾಗಲಿ, ಅನುಕೂಲಗಳು ಪ್ರಾಪ್ತಿಯಾಗಲಿ, ಮಾಡಿರ್ತಕ್ಕಂಥ ಪಾಪಗಳು ಪರಿಹಾರವಾಗಲಿ, ಮುಂದಿನ ಜನ್ಮದಲ್ಲಿ ಒಳ್ಳೆಯ ಜನ್ಮ ಅಂತಕ್ಕಂಥದ್ದು ಸಿಗಲಿ. ಯಾಕೆಂದರೆ ಯಾತ್ರೆಯ ಫಲ ಅದನ್ನೇ ಹೇಳುತ್ತೆ.
ಮುಂದಿನ ಜನ್ಮದಲ್ಲೂ ಒಳ್ಳೆಯ ಫಲ ಅಂತಕ್ಕಂಥದ್ದು ಸಿಗಬೇಕು ಅಂದರೆ ಈ ಜನ್ಮದಲ್ಲಿ ಆದಷ್ಟು ಪುಣ್ಯ ಕಾರ್ಯಗಳನ್ನು ನಾವು ಮಾಡಿರಬೇಕು ಅಂತಕ್ಕಂಥದ್ದು ಹೇಳುತ್ತೆ ಪುರಾಣ ಉಪನಿಷತ್ತು. ಹಾಗಾಗಿ ಈ ಒಂದು ಯಾತ್ರೆ ಶುಭ ನಿಮ್ಮೆಲ್ಲರಿಗೂ ಕೂಡ ಬರಲಿ. ಆಯುರಾರೋಗ್ಯ ಐಶ್ವರ್ಯ ಪ್ರಾಪ್ತಿಯಾಗಲಿ, ಸುಖ ಜೀವನ ಪ್ರಾಪ್ತಿಯಾಗಲಿ, ನಿಮ್ಮ ಮನೋವಾಂಚಲ್ಯ ಫಲಸಿದ್ಧಿಯಾಗಲಿ. ಸರ್ವೇ ಜನ ಸುಖಿನೋ ಭವಂತು. सर्वमंगलमांगल्ये शिवे सर्वार्थसाधिके शरण्ये त्र्यंबके गौरी नारायणि नमोस्तुते कुंकुमचूर्णं भोगं तस्यावतरण्यः मृगो देवस्य धीमहि धियो यो न प्रचोदयात् कृतानि च तानि विनश्यन्ते प्रदक्षिणं पदे पदे पापोऽहं पापकर्माणां पापात्मा पापसम्भव राज्ञा कृपया देवा शरणागता भक्तवत् ನಾನು ನಿಮ್ಮ ಶುಭಯಾತ್ರಾ ಹಾಲಿಡೇಸ್ ಅರುಣ್ ಕುಮಾರ್ ಮಾತಾಡ್ತಾ ಇದ್ದೀನಿ. ನಮ್ಮಲ್ಲಿ ಭಾರತದೊಳಗಡೆ 36 ಪುಣ್ಯಕ್ಷೇತ್ರಗಳಿಗೆ ನಾವು ಪ್ರವಾಸವನ್ನು ಆಯೋಜಿಸ್ತಾ ಇದ್ದೀನಿ. 2007ರಿಂದ ಮಧ್ಯಮ ವರ್ಗದವರಿಗೆ ಅನುಕೂಲ ಆಗುವಂಥ ಬೆಲೆ ಇರುತ್ತೆ. ಬೆಲೆ ತುಂಬ ಕಡಿಮೆಯಲ್ಲಿ ಲಕ್ಸುರಿ ಆಗಿರುವಂಥ ವ್ಯವಸ್ಥೆಗಳನ್ನ ನಾವು ನಮ್ಮ ಸಂಸ್ಥೆಯಿಂದ ಮಾಡಿಕೊಡ್ತೇವೆ. ನಮಸ್ತೆ, ನಾನು ನಿಮ್ಮ ಶುಭಯಾತ್ರಾ ಹಾಲಿಡೇಸ್ ರವಿ ಮಾತಾಡ್ತಾ ಇದ್ದೀನಿ. ನಾವು ಭಾರತದಲ್ಲಿರತಕ್ಕಂಥ 36 ಪುಣ್ಯಕ್ಷೇತ್ರಗಳದ ಪ್ರವಾಸ ಹಮ್ಮಿಕೊಂಡಿದ್ದೀವಿ. ಈ ಪ್ರವಾಸದಲ್ಲಿ ಎಲ್ಲರೂ ಇದರಲ್ಲಿ ಏಜ್ ಲಿಮಿಟು ಆ ಥರ ಯಾವುದೇ ಇದಿಲ್ಲ. ಸೀನಿಯರ್ ಸಿಟಿಸನ್ಸ್ ಆಗ್ಬೋದು, ಸಣ್ಣ ಮಕ್ಕಳಿಂದ ಹಿಡಿದು ಯಂಗ್ಸ್ಟಾರ್ಸು ಯಾರು ಬೇಕಾದ್ರೂ ಪಾಲ್ಗೊಳ್ಬೋದು. ಇದರಲ್ಲಿ ನಿಮ್ಗೆ ಏನೇನು ಫೆಸಿಲಿಟೀಸ್ ಇರುತ್ತೆ ಅಂದರೆ ಲಕ್ಸುರಿ ರೂಮ್ಸ್ ಇರುತ್ತೆ, ಲಕ್ಸುರಿ ಬಸ್ ವ್ಯವಸ್ಥೆ ಇರುತ್ತೆ, ಬಿಸಿ ಬಿಸಿ ಊಟ ತಿಂಡಿದ ವ್ಯವಸ್ಥೆ ಇರುತ್ತೆ. ನಮ್ಮ ಜೊತೆ ನಮ್ಮ ಭಟ್ರುಗಳೇ ನಿಮ್ಮ ಆಯಾ ಸ್ಥಳದಲ್ಲಿ ತಕ್ಕಾದ ಟೈಮ್ಗಳಲ್ಲಿ ನಿಮಗೆ ಊಟ ತಿಂಡಿ ವ್ಯವಸ್ಥೆ ಮಾಡಿಕೊಡ್ತೀವಿ. ನಿಮಗೆ ಎಮರ್ಜೆನ್ಸಿ ಮೆಡಿಕಲ್ ಇದಾದರೂ ಏನೇ ಆದ್ರೂ ನಿಮ್ಮ ಜೊತೆ ನಾವೇ ನಿಂತ್ಕೊಂಡು ಸ್ಪಂದಿಸ್ತೀವಿ.